ಏನಾಗ್ಬೋದು ಈ ಸರಿ? ಯಾರು ಅಯ್ಯಯ್ಯೋ ಅಂತಾರೆ, ಯಾರು ಗೆಲ್ತಾರೆ? ಅಯ್ಯೋ ಅನ್ನೋದು ಕಾಂಗ್ರೆಸ್ನವ್ರಿಗೆ, ಗೆಲ್ಲೋದು ಮಾತ್ರ ಬಿ ಜೆ ಪಿ ಅವರು. ಹೆಂಗೆ ಹೇಳ್ತೀಯಪ್ಪ? ಇವಾಗೆಲ್ಲ ಬಿ ಜೆ ಪಿ ಅವರು ಅಭಿವೃದ್ಧಿ ಮಾಡ್ಕೊಂಡು ಬರತ್ತಾರೆ ಕಳೆದ 10 ವರ್ಷದಿಂದ. ಮತ್ತು ಇವಾಗ 10 ವರ್ಷದಿಂದ, ಮತ್ತು 10 ವರ್ಷದಿಂದ ಮುಂಚೆ 10 ವರ್ಷ ಆಮ್ಯಾಗ ಎಲ್ಲ ಡೆವಲಪ್ಮೆಂಟ್ ಆಗೋತ್ರಿ ಇಂಡಿಯಾ. ಏನು ಡೆವಲಪ್ಮೆಂಟ್ ಆಗಿದೆ? ಏನು ಕಾಣಿಸಿದೆ ನಿನ್ನ ಕಣ್ಣಿಗೆ? ನೋಡ್ರಿ, ನಮ್ಮ ದೇಶದಾಗಿದ್ದವರಿಗೆ ಬಿ ಜೆ ಪಿ ಅಪೋಸಿಟ್ ಅದಾರೆ. ಬೇರೆ ದೇಶದಾಗ ಹೋಗಿ ಕೇಳಿದಪ್ಪ ನರೇಂದ್ರ ಮೋದಿ ಬಗ್ಗೆ ಹೇಳ್ತಾರೆ ಅವರು, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಎಷ್ಟಿಲ್ಲ ಅಂತಂದು. ನೀನು ಹೇಳಪ್ಪ, ಏನು ಡೆವಲಪ್ಮೆಂಟ್ ಆಗಿದೆ? ಫಸ್ಟ್ ಆಫ್ ಆಲ್ ಒಂದೇ ಭಾರತ್ ರೈಲು ಬಿಡುಗಡೆ ಮಾಡ್ಯಾರ, ಹೌದಾ? ಮತ್ತು ಬುಲೆಟ್ ಟ್ರೈನಿಗೆ ಅಡಿಪಾಯ ಹಾಕಾಯ್ತಾರೆ. ಇವಾಗ ಅದು ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿದಿದ್ರೆ ಅಭಿವೃದ್ಧಿ ಅಂತ ಮಾಡಿದ್ದಾರೆ. ಅದಲ್ಲದೆ ಮತ್ತೆ ರೈತರಿಗೆ ಬರ ಪರಿಹಾರ ಕೊಟ್ಟರೆ, ಮತ್ತು ಎಲೆಕ್ಷನ್ನಾಗ ಇದ್ರೂ ಬರ ಪರಿಹಾರ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನವ್ರಿಗೆ ಏನಾಯ್ತಂದ್ರೆ ಅವರು ರಾಜಕೀಯ ಲಾಭ ಅದು ಇದನ್ನ ಅಂತಾರೆ. ಅವ್ರದ್ದೇನಿಲ್ಲ, ಜನರಿಗೆ ಒಳ್ಳೇದಾಗಬೇಕಂತ ಬಯಸ್ತಾರೆ. ಹಾಗಾಗಿ ನಾವು ಬಿ ಜೆ ಪಿನ ಇದು ಮಾಡಿದ್ರೆ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ, ಜನರಿಗೆ 2,000 ಕೊಡ್ತಿದೆ, ಬಸ್ ಫ್ರೀ ಬಿಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಾರ. ನೋಡ್ರಿ, ಕಾಂಗ್ರೆಸ್ನವರು ಬಸ್ ಫ್ರೀ ಬಿಟ್ಟಿದ್ದಾರೆ, ಓಕೆ ರೀ. ಬಸ್ ಫ್ರೀ ಬಿಟ್ಟಿದ್ರೆ ಕಾಲೇಜ್ ಹುಡುಗರು ಮತ್ತು ಸಣ್ಣ ಸಣ್ಣ ಹುಡುಗರು ನಮ್ಮಂಥ ಯುವಕರು ಬಸ್ನಲ್ಲಿ ಹೋಗೋಂತನೇ ಇಲ್ಲ. ಫ್ರೀ ಬಿಟ್ಟಿದ್ದಾರೆ ಅಂತ ಬರೀ ಮಹಿಳೆಯರೇ ಕುಂತ್ಕೊಂಡ್ಬಿಡ್ತಾರೆ, ಜಾಗ ಇರಲ್ಲ ನಮಗೆ. ಓಕೆ, ಅವಾಗ ಏನು ಮಾಡೋಕ್ರೆ? ಸುಮ್ಮನೆ ಗ್ಯಾರಂಟಿ ಕೊಟ್ಟಿದ್ರು, ಕಾಟಾಚಾರ ಗ್ಯಾರಂಟಿ ಕೊಟ್ಟಿರೋದು. ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ, ಒಬ್ಬೊಬ್ರಿಗೆ ದುಡ್ಡೇ ಜಮಾ ಆಗಿಲ್ಲ. ಜಮಾದಾರ ಅಷ್ಟೇ ಅವರು ಇಂತಿಷ್ಟು ಜನರಿಗೆ ಜಮಾ ಆಯ್ತಂತ ಅವರು ಒಂದು ಇದು ಲೀಸ್ಟ್ ತಗೊಡಂತ ಹೇಳ್ರಿ, ಅವಾಗ ಗೊತ್ತಾಗತ್ತಲ್ಲ ಇಂತಿಷ್ಟು ಜನಕ್ಕೆ ಜಮಾ ಆಯ್ತಂತ ದುಡ್ಡು. ಅವರು ಗ್ಯಾರಂಟಿ ಕೊಟ್ಟಿರ್ಬೋದು, ಸುಮ್ಮನೆ ಇವಾಗ ಎಲೆಕ್ಷನ್ ಮುಗಿದ್ಮೇಲೆ ಅದೆಲ್ಲ ರದ್ದು ಮಾಡಿಬಿಡ್ತಾರೆ ಬಿ ಜೆ ಪಿ ಸರ್ಕಾರ ಬಂತಂದ್ರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಿದ್ದಾರೆ? ಇಲ್ಲಿ ಶರಣಪ್ಪ ಅವರು ಇದ್ದಾರೆ, ಕೆ ಶರಣಪ್ಪ. ಅಂದರೆ ಬಿಜೆಪಿ ಲೋಕಸಭೆ ಅಭ್ಯರ್ಥಿ ಯಾರಿದ್ದಾರೆ? ಚುನಾವಣೆಗೆ ಯಾರು ನಿಂತಾರೆ ಬಿಜೆಪಿ ಪರವಾಗಿ? ಇಲ್ಲಿ ನಮ್ಮ ಕೊಪ್ಪಳ ಕ್ಷೇತ್ರ ರೀ, ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಈ ಶರಣಪ್ಪ ಅವ್ರು ನಿಂತಿದ್ದಾರೆ ರೀ, ಕೆ ಶರಣಪ್ಪ. ಬಸವರಾಜ್ ಡಾಕ್ಟರ್ ಶರಣಪ್ಪ, ಹೌದು ಬಸವರಾಜ್ ಹೌದೌದ್ರಿ. ಓಕೆ, ಅವರು ಈಗ ಹೊಸ ಮುಖ ಅಂತಾರೆ. ಕರಡಿ ಸಂಗಣ್ಣ ಬೇರೆ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಅದು ನಷ್ಟ ಆಗಲ್ವಾ ಬಿಜೆಪಿಗೆ? ನಷ್ಟ ಅಂತೇನಿಲ್ಲ ರೀ, ಅವರು ಕಳೆದ ಬಾರಿ 2 ಬಾರಿ ಗೆದ್ದಿದ್ದಾರೆ MP ಸೀಟು. ಹಂಗಾಗಿ ಇವಾಗ ಹೊಸಬ್ರು ಹೆಂಗೆ ಇದು ಆಡಳಿತ ಮಾಡ್ತಾನಂತ ನೋಡೋ ಸಂಬಂಧ ಅವರು ಕಾಂಗ್ರೆಸ್ನಾಗ ಹೋಗಿರ್ಬೋದು, ಅವ್ರಿಗೆ ಅಧಿಕಾರ ಕೊಡ್ತಾನಂತ ಹೋಗಿದ್ದಾರೆ. ಆದರೆ ಅವ್ರು ಕೊಡೋದಿಲ್ಲ ಅಧಿಕಾರ, ಅವೆಲ್ಲ ರಾಜಕೀಯ ಗಿಮ್ಮಕ್ರೆ. ಒಟ್ಟು ಬಿ ಜೆ ಪಿನ ಇದು ಮಾಡೋದ್ರಿ ಎಲ್ಲ. ಕರಡಿ ಸಂಗಣ್ಣ ಅವ್ರ ಬೆಂಬಲಿಗರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟರೆ ಬಿಜೆಪಿಗೆ ನಷ್ಟ ಆಗಲ್ವಾ? ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಸಿಗೆ ಹೋದ್ರೆ ಬಿ ಜೆ ಪಿ ಕಾರ್ಯಕರ್ತ ಕಾಂಗ್ರೆಸ್ಸಿಗೆ ಹೋಗಲ್ಲಲ್ರಿ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಪಕ್ಷ ಬದಲಾಯಿಸಂಗಿಲ್ಲ, ಪಕ್ಷಕ್ಕೆ ನಿಲುವಾಗಿ ನಿಂದಿರ್ತಾರೆ ರೀ ಕಾರ್ಯಕರ್ತರು. ಅವ್ರು ಚೇಂಜ್ ಆಗ್ಯಾರ, ಇವ್ರು ಚೇಂಜ್ ಆಗ್ಯಾರ, ಚೇಂಜ್ ಆಗಿಲ್ಲ ಅವರು. ಫೈನಲಿ ಬಿಜೆಪಿ. ಫೈನಲಿ ಬಿ ಜೆ ಪಿ ರೀ ಗೆಲ್ಲದ. ಏನಾಗ್ಬೋದು ಈ ಸಾರಿ ಎಲೆಕ್ಷನ್ ಕೊಪ್ಪಳದ್ದು? ಕೊಪ್ಪಳದ ಟಫ್ ಇದ್ದಾರೆ, ಆದರೆ ಬಿ ಜೆ ಪಿ ಆಗುತ್ತೆ ಫೈನಲ್. ಫೈಟ್ ಆಯ್ತೋ ಇಲ್ಲ? ಇಲ್ಲ, ಫೈಟ್ ಇದೆ. ಫೈನಲಿ ಬಿ ಜೆ ಪಿ ಆಗುತ್ತೆ. ಬಿಜೆಪಿ ಆಗುತ್ತೆ ಫೈನಲ್ ಬಿ ಜೆ ಪಿ. ಈಗ ಜನಾರ್ದನ್ ರೆಡ್ಡಿ ಈ ಕ್ಷೇತ್ರದ ಶಾಸಕರಲ್ವಾ? ಮೊದಲು ಪಕ್ಷಾಂತರ ನಿಂತಿದ್ರು, ಈಗ ಪಕ್ಷದ ಬಿ ಜೆ ಪಿಯಲ್ಲಿ ಸೇರಿದ್ದಾರೆ. ಅದರಿಂದ ಏನಾದರೂ ಲಾಭ ಆಗುತ್ತಾ ಬಿಜೆಪಿಗೆ? ಖಂಡಿತ ಲಾಭ ಆಗುತ್ತೆ, ಖಂಡಿತ ಲಾಭ. ಕಾಂಗ್ರೆಸ್ ಯಾಕೆ ಗೆಲ್ಲಲ್ಲ? ಕಾಂಗ್ರೆಸ್ ಅವ್ರದ್ದು ಗಿಮಿಕ್ ಇವೆಲ್ಲ ಗ್ಯಾರಂಟಿಗಳೆಲ್ಲ ಅವ್ರ ಮ್ಯಾನಿಫೆಸ್ಟೋನ ನೋಡ್ರಿ ನೀವು. ಮಹಿಳೆ ನಮ್ಮ ದೇಶದ ಬಜೆಟು 34 ಲಕ್ಷ ಕೊಟ್ಟು 44 ಲಕ್ಷ ಕೊಟ್ಟಿದೆ ಅಪ್ರಾಕ್ಸಿಮೇಟ್ಲಿ. ನೀವೇ ಕರೆಕ್ಷನ್ ಮಾಡ್ಕೋಬೇಕು. ಅವ್ರ ಮಹಿಳೆಯರಿಗೆ 1 ಲಕ್ಷ ಅಮೌಂಟ್ ಆಗ್ತು ಅಂತಾರೆ. ಟೋಟಲ್ ಒಂದು 140 ಕೋಟಿ ಜನಸಂಖ್ಯೆಗೆ ಒಂದು 20 ಕೋಟಿ ಕುಟುಂಬಗಳು ಇಟ್ಟರಿ. 20 ಕೋಟಿ ಕುಟುಂಬಗಳಿಗೆ 1 ಲಕ್ಷ ಹಾಕಿದಾಗ ಎಷ್ಟಾತ? GDPಗೆ ಇವರಿಗೆ ಒಂದೇ ಇವ್ರದ್ದು ಇದೆ ಮ್ಯಾನಿಫೆಸ್ಟೋ ತಂದಿದ್ದಾರಲ್ಲ, ಇವ್ರದ್ದು 25 ಅಂಶಗಳಿಗೆ ಒಂದೇ ಅಂಶಕ್ಕೇ ಇವ್ರದ್ದು GDP ಟ್ಯಾಲಿ ಆಗಲ್ಲ. ಮತ್ತು ಉಳಿದದ್ದು ಎಲ್ಲಿಂದ ತರಬೇಕು? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅದು ಸಾಧ್ಯ ಇಲ್ಲ ಅಂತ. ಉಳಿದ ಈಗೇ ನೋಡ್ರಿ, ಇಲ್ಲೆಲ್ಲ ಬಸ್ಗಳಿಗೆ ಹುಡುಗ ಹೇಳಿದ್ನಲ್ಲ ಕರೆಕ್ಟ್. ಅದು ತಂದೆ ತಾಯಿಗಳೆಲ್ಲ ಬಸ್ಗಳಿಗೆ ಹತ್ತಾರ, ಕಾಲೇಜ್ ಹುಡುಗರಿಗೆ ಸೀಟ್ ಸಿಗೋಲ್ಲ. ನಿಜವಾಗಲ್ಲಿ ಕೊಡಬೇಕಾಗಿದ್ದು ಏನಾಗಿ ಕೊಡಬೇಕಾಗಿತ್ತು? 65 ವರ್ಷದ ಬಸ್ಸಿನ ಫ್ರೀ ಕೊಡಬೇಕಾಗಿತ್ತು, ಕಾಲೇಜ್ ಹುಡುಗರಿಗೆ ಫ್ರೀ ಕೊಡಬೇಕಾಗಿತ್ತು. ಪಕ್ಷಾತೀತವಾಗಿ ಮಾತಾಡೋದು ಅವು ಕೊಡ್ಬೇಕು. ಅದು ಬಿಟ್ಟರೆ ನೀವು ಎಲ್ಲರಿಗೆ ಫ್ರೀ ಕೊಟ್ಟಂದ್ರೆ ಅದಕ್ಕೆ ಅರ್ಥ ಏನದ? ಬಸ್ ಕಂಡಕ್ಟ್ರಿಗೆ ಡ್ರೈವರ್ಗಳಿಗೆ ಸಂಬಳ ಕೊಡೋಕ್ಕಿಲ್ಲ. ನೀನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಓಟಿನ ಆಶೆಗಾಗಿ ರಾಜಕೀಯ ಮಾಡಬಾರ್ದು. ಅಂದರೆ ಯಾರು ಬರ್ಬೋದು ಈ ಸಾರಿ? ಇಲ್ಲಿ ಬಿ ಜೆ ಪಿನೇ ಬರುತ್ತೆ. ಏನಾಗ್ಬೋದು ಈ ಸಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ? ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ? ಸ್ವಲ್ಪ ಟಫ್ ಐತ್ರಿ, ಕಾಂಗ್ರೆಸ್ ಬರೋ ಲಕ್ಷಣ ಐತಿ. ಟಫ್ ಐತೆ ಒಟ್ಟು? ಟಫ್ ಐತಿ. ಕಾಂಗ್ರೆಸ್ ಬರುತ್ತಾ? ಕಾಂಗ್ರೆಸ್ ಬರುತ್ತೆ. ಯಾಕೆ ಹೆಂಗೆ ಹೇಳ್ತೀರಿ? 2 ಸಲ ಸೋತಾನ, ಮೇಲೆ ಯಾರಪ್ಪ ಮೋದಿ ಆಗ್ತಬಹುದು. ಇಲ್ಲಿ 2 ಸಲ ಸೋತಾನ, ಅನುಕಂಪೈತೆ. ಆಮೇಲೆ ಸ್ವಲ್ಪ ಈಗ ಆತ ಶರಣಪ್ಪ ಅಂತ ಅಪೋಸಿಟ್ ನಿಂತಾನಲ್ಲ, ಅದು ಸ್ವಲ್ಪ ಪರಿಚಯ ಇಲ್ಲ, ಆತ ಅಪರಿಚಿತ, ಆತ ಅಷ್ಟು ಇದಿಲ್ಲ. ಈತ 2 ಸಲ ಸೋತು ಈಗ ಮತ್ತು ಇದೊಂದು ಸಲ ಕೈ ಮುಗಿದು ಇದೊಂದು ಸಲ ತಾಂಬರಿ ಅಂತಾನೆ. ಮತ್ತು ಮೋಸ್ಟ್ಲಿ ಟಫ್ ಐತೆ, ಸ್ವಲ್ಪ ಲೀಡ್ನಾಗ ಬರ್ಬೋದು.
ಕರಡಿ ಸಂಗಣ್ಣ MP ಆಗಿದ್ರು, ಇಲ್ಲಿ ಕೆಲಸ ಮಾಡ್ಯಾರ? ಮಾಡ್ಯಾನ ಮತ್ತು ಅವ್ರಿಗೆ BJP ಈ ಸಲ ಟಿಕೆಟ್ ಕೊಡಲಿಲ್ಲ. ಅದು ಮೊನ್ನೆ MLA ಎಲೆಕ್ಷನಾಗ ಮತ್ತು 2 ಸಲ ಸೋತ್ಬಿಟ್ರು. ಆತಗೆ ಯಾವುದನ್ನ ಮುಂದೆ ಚಾನ್ಸ್ ಕೊಡ್ತಿದ್ರು. ಮತ್ತು ಈಗ ಆತ ಪಕ್ಷ ಬಂದ್ಬಿಟ್ಟು ಹೊರಗೆ ಬಂದನಂದ್ರೆ ನಡ್ಲಾರ್ದ ನಾಣ್ಯ ಆಗಿಬಿಟ್ಟು ಆತ. ಓಕೆ, ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಅದರಿಂದ BJPಗೆ ನಷ್ಟ ಆಗ್ಬೋದಲ್ಲ? ಆಗುತ್ತಾ ಒಂದು 25% ಆಗುತ್ತಾ. ಯಾಕಂದರೆ ಅಲ್ಲಿ ಕುಷ್ಟಗಿ MLA ಆಮೇಲೆ ಬಯಾಪುರ ಅವರೆಲ್ಲ ಸ್ವಲ್ಪ ಲಿಂಗಾಯತರೆಲ್ಲ ಮೀಟಿಂಗ್ ಮಾಡ್ಕೊಂಡಾರಲ್ಲ. 3ನೇ ಸಲ ಸೋತಾನ, 2 ಸಲ ಸೋತಾನ, 3ನೇ ಸಲ ಬರಲಂಬೋದು ಐತೆ. ಆದರೂ ಮತ್ತು ಮುಸ್ಲಿಮರು ಕುರುಬರು ಅಂತ ಕಂಪಲ್ಸರಿ ಅವ್ರು ಹಾಕ್ತಾರೆ. ಹಿಂಗಾಗಿ ಸ್ವಲ್ಪ ಟಪ್ ಐತೆ. ಸ್ವಲ್ಪ ಲೀಡ್ನಾಗ ಇದು ಇಟ್ನಾಳ್ ಬರ್ತಾರೆ. ಈಗ ದೇಶಕ್ಕೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ? ಅಲ್ಲ, ಅಲ್ಲಿ ಮೋದಿ ಇರಲಿ, ಇಲ್ಲಿ ನಮ್ಮದು ಕೊಪ್ಪಳ ಮಾತ್ರ ರಾಘವೇಂದ್ರ ಬರ್ತಾನೆ. ಸಿದ್ದರಾಮಯ್ಯನ ಮೋದಿನ? ನಮಗೆ ಮೋದಿ ಇರ್ಬೇಕು ರೀ. ಮೋದಿ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಬೇಡ? ಸಿದ್ದರಾಮಯ್ಯ ಬೇಡ, ಮೋದಿ ಇರಲಿ. ಯಾಕೆ ಮೋದಿ? ನಮಗೆ ಪರವಾಗಿಲ್ಲ, ಯೂತ್ಗೆಲ್ಲ ಇದಾಗ್ತಾ ಇದೆ, ಪರವಾಗಿಲ್ಲ. ಎಲೆಕ್ಷನ್ ಮೂಮೆಂಟಲ್ಲೂ ನಮ್ಮ BJPನೇ ಸಪೋರ್ಟ್ ಮಾಡ್ತಾಯಿರೋ ಮೊದಲಿಂದನೂ. ಹಿಂಗಾಗಿ ನಾವು BJP ಕಾರ್ಯಕರ್ತರು, ಹಿಂಗಾಗಿ BJPಗೆ ಇರ್ತೀವಿ. ನೀವು BJP ಕಾರ್ಯಕರ್ತರು. ಏನು ಮಾಡಿದ್ದಾರೆ ಮೋದಿಯವರು? ಇಲ್ಲೆಲ್ಲ ಲೋಕಲೆಲ್ಲ ಆಗಿಲ್ಲ, ಇಂಟರ್ನ್ಯಾಷನಲೆಲ್ಲ ತುಂಬ ಕೆಲಸ ಆಗಿದ್ದಾವೆ. ಅವರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯೂಚರಲ್ಲಿ ಎಜುಕೇಷನ್ ಉದ್ಯೋಗದಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋದಿ ಅಂದರೆ ನಾವು ಅಭಿಮಾನ ಇದೆ, ಮಾಡ್ತಾಯಿದ್ದೀವಿ. ಲೋಕಲ್ ಇಲ್ಲಿ ಉದ್ಧಾರ ಆದರೆ ತಾನೇ ದೇಶ ಎಲ್ಲ ಸಂಪೂರ್ಣವಾಗಿ ಉದ್ಧಾರ ಆಗೋದು. ಉದ್ಧಾರ ಆಗಬೇಕಂದ್ರೆ ಇಲ್ಲಿಂದನೇ ಹೌದ್ರಿ. ಆದರೂ ನ್ಯಾಷನಲ್ ಇಂಟರ್ನ್ಯಾಷನಲ್ದಲ್ಲಿ ಅಲ್ಲಿಂದ ಅಕ್ಕಂತ ಬಂದರೆ ನಮ್ಮ ಭಾರತ ದೇಶದ ಒಂದು ಅಭಿಮಾನ ಇರುತ್ತೆ. ಒಂದು ಹಂಗಾಗಿ ನಾವು ಮೋದಿಗೆ ಸಪೋರ್ಟ್. ಕರಡಿ ಸಂಗಣ್ಣ ಈಗ BJP ಬಿಟ್ಟು ಕಾಂಗ್ರೆಸ್ ಹೋಗಿದ್ದಾರೆ, ಏನು ಹೇಳ್ತೀರಿ? ಅವರು ಒಳ್ಳೆಯ ಸ್ಥಾನ ಇತ್ತು ಗಂಗೋತ್ರಿಲಿದ್ದಾಗ BJPಗೆ. ಈಗ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಅಂದರೆ ಅವರು ಒಂದು ತಮ್ಮ ಭಾವನೆಯನ್ನು ಕಳ್ಕೊಳ್ತಾರೆ ಅಂತ ಅರ್ಥ. ಈಗ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ BJPಗೆ ನಷ್ಟ ಆಗಲ್ವಾ? ನಷ್ಟ ಆಗುತ್ತೆ. ಆದರೂ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದರು ಅವರು, ಆದ್ರೆ ಅವ್ರನ್ನ ಕಳ್ಕೊತೀವಿ ಅಂತೇಳಿ ಒಂದು ಇರುತ್ತೆ. ಆದ್ರೆ ಇನ್ನೊಬ್ಬರು ಅಂತವ್ರು ಬಂದೇ ಬರ್ತಾರೆ ನಮ್ಮದಲ್ಲಿ. ಡಾಕ್ಟರ್ ಕೆ ಬಸವರಾಜ್ ಇದ್ದಾರಲ್ಲ, ಅವರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಪ್ಪ. ಡಾಕ್ಟರ್ ಬಸವರಾಜರವರು ಅವ್ರ ಪ್ರಕಾರ ಇನ್ನೂ ಇದ್ದಾರೆ. ಪ್ರಪಂಚದಲ್ಲೆಲ್ಲ ಭಾಳ ವಿಶಾಲವಿದೆ, ಯಾವ ಹೊತ್ತಲ್ಲಿ ಯಾವುದಂತ ಗೊತ್ತಿಲ್ಲ ರೀ. ನಾವು ಹುಡುಕ್ಬೇಕು, ನೋಡ್ತಾರೆ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಏನಂತ ಚೆನ್ನಾಗಿ ಗುರುತಿಸ್ತಾರೆ, ಆಯ್ಕೆ ಮಾಡ್ಕೊತಾರೆ. ಅವ್ರು ಆಯ್ಕೆ ಮಾಡ್ಕೊ ಮೂಮೆಂಟೆಲ್ಲ ಗೊತ್ತಾಗುತ್ತೆ. ಡಾಕ್ಟರ್ ಕೆ ಬಸವರಾಜ್ ಅವ್ರನ್ನ ಯಾವತ್ತಾದ್ರೂ ನೋಡಿದ್ದೀರಾ? ಅವ್ರನ್ನ ನಾನು ಭಾಳ ಏನು ನೋಡಿಲ್ಲ, 2 ಟೈಮ್ ನೋಡಿದ್ದೀವಿ ಅಷ್ಟೇ. BJP ಕಾರ್ಯಕರ್ತರು ಅಂತೀರಿ, ನಿಮ್ಮ ಅಭ್ಯರ್ಥಿನೇ ಗೊತ್ತಿಲ್ವಲ್ಲ ನಿಮಗೆ? ನೋಡಿದ್ದೀವಿ ರೀ ಅವ್ರು, ಬಟ್ ಇತ್ತೀಚೆಗೆ ನಮಗೆ ಕಾಂಟ್ಯಾಕ್ಟ್ ಭಾಳ ಇದ್ದಿಲ್ಲ. ಈಗ ಪರವಾಗಿಲ್ಲ, ಅವ್ರ ಜೊತೆ ಕೈಗೂಡುತ್ತೀವಿ ನಾವು. ರೈತರಿಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಬಂದರೆ ಸಹಾಯ ಮಾಡ್ತಾರೆ? ಸಹಾಯ ಮಾಡೋದಂದ್ರೆ ತಂದೆ ತಾಯಿ ಬಿಟ್ಟರು ಬೇರೆ ಯಾರಿಲ್ಲ. ಯಾಕಂದ್ರೆ ಯಾವ ಸರ್ಕಾರದ ಮ್ಯಾಗ ನಂಬಿಕಿಲ್ಲ. ಎಲ್ಲ ಸರ್ಕಾರದವರು ಬರೀ ಮಾತಿನಲ್ಲಿ ಕಾಲ ಕಳೀತಾರೆ ಹೊರತು ಯಾವ ಒಂದು ರೈತ ಸಂಘಟನೆಗೆ ಆಯ್ತು ಇನ್ನೊಂದು ಆಯ್ತು ಯಾರಿಗೂ ಹೆಲ್ಪ್ ಮಾಡ್ತಾಯಿಲ್ಲ. ಬರೀ ತಮ್ಮದು ಖಜಾನೆ ತುಂಬಿಸ್ತಾರೆ ಹೊರತು ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ಪಕ್ಷ ಇದ್ದಾರೆ ಎಲ್ಲರೂ ಅಷ್ಟೇ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅನ್ಯ ಪಕ್ಷಗಳು ಇರ್ಬೋದು, ಯಾರು ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರು ಬಂದಾಗ ಶಾಲ ಹಾಕ್ಯಾನದಷ್ಟೇ ಕೇಳ್ತಾರೆ ಹೊರತು ರೈತರ ಪರ ಕೆಲಸ ಮಾಡೋರು ಒಬ್ಬರು ಇಲ್ಲ. ಸರಿ, ಈ ಬಾರಿ ಏನು ಮಾಡ್ತೀರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ. ಜನರ ಹುಚ್ಚು ಕಲ್ಲಲ್ಲಿ ಯಾವ್ದು ಹಾಕ್ತಾರೋ ಗೊತ್ತಿಲ್ಲ. ಅವ್ರ ಜನರು ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿ ವಿನಂತಿ. ನೀವೇನು ಯೋಚನೆ ಮಾಡ್ತಿದ್ದೀರಿ? ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀರಿ? ನಾವು ಒಳ್ಳೆ ವ್ಯಕ್ತಿ ಯಾರು ಬರ್ತಾರೋ ಅವ್ರು ಆಯ್ಕೆ ಮಾಡ್ಬೇಕಂತ ನನ್ನ ಉದ್ದೇಶ. ಅದೇ, ಇಲ್ಲಿ ಯಾರು ಒಳ್ಳೆ ವ್ಯಕ್ತಿ ಕಾಣಿಸ್ತಾ ಇಲ್ವಾ? ಗಂಡನ ಹೆಸರು ಹೇಳಕ್ಕೆ ಇಷ್ಟ ಐತ್ರಿ, ಬಾಯಾಗೈತಿ ಹೇಳಲಾರ್ದ ಪರಿಸ್ಥಿತಿ ಇದೀವಿ. ಹೌದಲ್ರಿ? ಈಗ ಮದುವೆ ಮಾಡ್ಕೊಂಡೆ ನಾವು, ಗಂಡ ಹೆಸರು ಹೇಳಕ್ಕೆ ಬಾಯಾಗೈತಿ, ಆದ್ರೆ ಹೇಳಕ್ಕೆ ಮುಜುಗರ ಆಕತಿ. ಗಂಡ ಅಲ್ವಾ, ಹೇಳ್ಬಿಡಿ ಒಂದ್ಸರಿ. ಬೇರೆ ಹೆಸರು ಹೇಳಿ ಈಜಿ ಹೇಳ್ಬೋದು, ಗಂಡನ ಹೆಸರು ಕಷ್ಟ. ಓಕೆ. ಈಗ ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಐತಿಲ್ಲೇ? ಇಲ್ಲಿ ನೋಡ್ರಿ, ಯಾವುದೇ ನಿರೀಕ್ಷೆ ಇಡಂಗಿಲ್ಲ. ಯಾಕೆಂದರೆ ಈಗಿರೋದು ಬಿಟ್ಟಿ ಭಾಗ್ಯಲ್ಲಿ ಜೊತೆಗೆ ಯಾರು ಬರ್ತಾರಂತ ಹೇಳಕ್ಕೆ ಕಷ್ಟ ಐತಿ. ಸರಿ, ಈಗ ಬಿಟ್ಟಿ ಭಾಗಿಗಳಂತೀರ, ಉಚಿತ ಭಾಗಿಗಳ ಬಗ್ಗೆ ಏನು ಹೇಳ್ತೀರಿ? ರೈತರಿಗೆ ಕೊಡ್ರಿ ಅದನ್ನ ಬಿಟ್ಟಿ ಭಾಗ್ಯನ. ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಕತ್ತ ಅನ್ನೋದು ಯಾರಿಗೆ ಗೊತ್ತ್ರಿ? ಈಗ ನರೇ ಕೆಲಸನ ನಾವು ನೋಡಿದ ಪ್ರಕಾರ ನರೇ ಕೆಲಸ ಯಾರಿಗೂ ಯೂಸ್ ಆಕತ್ರಿ? ರೈತರಿಗೆ ನಯ ಪೈಸೆ ಯೂಸ್ ಇಲ್ಲ ನರೇಗಾದಳೆ. ತೋಟಗಾರಿಕೆ ಕೆಲಸ ಯೂಸ್ ಮಾಡ್ಕೊಂಡು ಬಿಟ್ರೆ ಬೇರೆ ಇದರಲ್ಲಿ ಕೂಲಿ ಕೆಲಸಕ್ಕೆ ಕರೆದ್ರೆ 400 ರೂಪಾಯಿ ಕೂಲಿ ಕೊಟ್ಟು ನಮ್ಮ ಹತ್ರ ಮಾಡೋ ಯೋಗ್ಯತೆ ಇಲ್ಲ. ಈಗಾರ ರೈತರ ಸಂಕಷ್ಟನಾಗ ಅದನ. ಇಂಥ ಸಂಕಷ್ಟ ಪರಿಸ್ಥಿತಿಯಾಗ ನಾವು 400 ರೂಪಾಯಿ 500 ರೂಪಾಯಿ ಕೂಲಿ ಕೊಟ್ಟು ಮಾಡಿಸೋ ಪರಿಸ್ಥಿತಿ ಇಲ್ಲ. ಅದನ್ನೇ ನರೇಗಾದಲ್ಲಿ ಕೆಲಸ ಮಾಡ್ತಾರಲ್ಲ, ಅದೇ ಎಕರೆಗೆ ಇಷ್ಟ ಅಂತ ಮಾಡಲಿಲ್ಲ, ಉಪಯೋಗ ಆಗುತ್ತೆ ರೈತರಿಗೆ.
ಮೋದಿ ಎಲ್ಲಿ ಕೆರೆಯಾಗ ಮಣ್ಣು ತೆಗೆದು ಉಳು ತೆಗೆದು ಕೋಟ್ಯಾಂಗಟ್ಲೆ ವೇಸ್ಟ್ ಮಾಡ್ತಾರಲ್ಲ, ಅದನ್ನೇ ರೈತರಿಗೆ ಯೂಸ್ ಮಾಡ್ಕೊಳಲ್ಲ. ರೈತ ಒಂದು ಸ್ವಲ್ಪ ಬಲಿಷ್ಠ ಆಗ್ತಾನೆ. ಮೋದಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಆಗ್ಬೇಕ್ರಿ, ಆಸೆ ಐತಿ, ಆಗ್ಬೇಕು. ಯಾಕೆ ಆಗಬೇಕು? ದೇಶ ಭದ್ರತೆ ನೋಡಿ ಮೋದಿ ಆಗ್ತಾನೆ. ಕಾಂಗ್ರೆಸ್ನಿಂದ ಯಾರಾದರೂ ಪ್ರಧಾನಿ ಆದರೆ ದೇಶ ಉಳಿಯಲ್ವಾ? ಉಳಿತೈತ್ರಿ, ಆದ್ರೆ ಇಷ್ಟು ಭದ್ರತೆ ಸಿಗಲ್ಲ. ಈಗ ಏನು ದೇಶಕ್ಕೆ ಮೋದಿನ ರಾಹುಲ್ ಗಾಂಧಿನ? ಈ ಸದ್ಯ ಇವ್ರು ಬಿಟ್ಟ ಬಗ್ಗೆ ಮಾಡೋದು ನೋಡಿದ್ರೆ ಮತ್ತು ಇದೊಂದು ಸಲ ಏನು ದೇಶ ಮುಳುಗಲಿ ಕೊಳ್ಳಿ ಹೊಡಿಲಿ, ಮತ್ತು ರಾಹುಲ್ ಗಾಂಧಿ ಮತ್ತು ಸಾಲ ಪಾಲ ಸಂಪೂರ್ಣ ಮನ್ನಾ ಮಾಡ್ತಾರೆ, ಮತ್ತು ಅದು ಏನಲ್ಲ ದೇಶ ಮುಂದೆ ಇದೊಂದು ಸಲ ಅದಕ್ಕೊಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ನಮ್ಮ ಆಸೆ. ಯಾರಿಗೆ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಗೆ. ಕಾಂಗ್ರೆಸ್ ಗೆಲ್ಲುತ್ತಾ ಅಷ್ಟೊಂದು ಸೀಟ್ನ? ಅದ್ರಲ್ಲಿ ಗೆಲ್ಲೋದಕ್ಕೆ ಜನ ಮನಸ್ಸು ಬಿಡಕ್ಕೆ, ಜನ ತೀರ್ಪು ನಮ್ಮ ತೀರ್ಪು. ನಾವು ಕಾಂಗ್ರೆಸ್ಗೆ ಮತ್ತು ಇದನ್ನು ಮತ ಮಾಡೋದು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಂದ್ರೆ ಒಂದು ತಪ್ಪು ಮಾಡ್ಯಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಏನು ಮಾಡೈತೆ ಅಂದ್ರೆ ಈ ಬಸ್ ಫ್ರೀ ಮಾಡಬಾರ್ದಾಯ್ತು. ಅದನ್ನು ಶಾಲೆ ಮಕ್ಕಳಿಗೆ 60 ವರ್ಷ ಮೇಲ್ಪಡ ಅಂತಾರೆ ಮಾಡಲಿ. ಈ ಬಸ್ ಫ್ರೀ ಮಾಡಿದ್ರಿಂದ ಯಾವುದೂ ಲಾಭ ಇಲ್ಲ, ಸರ್ಕಾರವೂ ಲಾಸ್ ಐತಿ, ಎಲ್ಲದಕ್ಕೂ ಇದನ್ನು ಒಂದಿರೋದು. ಅದನ್ನು ಗೊಬ್ಬರ ಬೀಜಕ್ಕೆ ರೈತರಿಗೆ ಒಂದು ಸಬ್ಸಿಡಿ ಕೊಡಲಿ, ರೈತರಿಗೆ ಯಾವ್ದಾರ ಒಂದು ಒಳ್ಳೆಯದು. ಇವತ್ತಿಗೆ ಬೆಳೆ ಪರಿಹಾರ ಇಲ್ಲ, ಸುಮ್ಮನೆ ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಹಂಗಾಗಿ ನಮಗೇನಂದ್ರೆ ಒಳ್ಳೆ ಸರ್ಕಾರ ಒಂದು ಬರಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ ಸರಿ ಬಂತಂದ್ರೆ ಇವು ಸಹ ರೈತರಿಗೆ ಒಂದು ಏನಾರು ಮಾಡ್ತಾರೆ ನೋಡೋಣ. ಈಗ ಮೋದಿ ಅಂತೀವಿ, ಅವರು ಭದ್ರತೆ ಯಾರೇನ ಇದನ್ನು ಆಗಲ್ಲ ಅಂತಿರಲ್ಲ, ಅವರು ಒಂದು ಸಲ ಕೊಟ್ಟು ನೋಡೋಣ ಅಂತ ನಮ್ಮ ಆಸೆ ನೋಡಿ. ವೀಕ್ಷಕರೇ, ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಎಲ್ಲ ಒಂದು ಕಡೆ ಇಲ್ಲಿನ ಶಾಸಕರು ಗಾಲೆ ಜನಾರ್ದನ ರೆಡ್ಡಿಯವರು ಬೇರೆ ಪಕ್ಷದಿಂದ ಗೆದ್ದು ಈಗ ಮತ್ತೆ ಮರಳಿಗೂಡಿಗೆ ಅನ್ನೋ ಹಾಗೆ BJPಗೆ ಹೋಗ್ಬಿಟ್ಟಿದ್ದಾರೆ. ಇದು ಕೆಲವೊಂದಿಷ್ಟು ಜನರಿಗೆ, ಅಂದರೆ ಇಲ್ಲಿನ ಮತದಾರ ಪ್ರಭುಗಳಿಗೆ ಇಷ್ಟ ಇಲ್ಲ. ನಾವು ಅವರನ್ನು ನಿರೀಕ್ಷೆ ಇಟ್ಕೊಂಡು ಗೆಲ್ಲಿಸಿದ್ವಿ, ಎಲ್ಲೋ ಒಂದು ಕಡೆ ಇದು ಅಭಿವೃದ್ಧಿ ಆಗ್ತಾ ಇಲ್ಲ ಈ ಕ್ಷೇತ್ರ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭಾಳಷ್ಟು ಜನ ಕಾಂಗ್ರೆಸ್ ಅಂತ ಇದ್ದಾರೆ, ಇನ್ನು ಕೆಲವೊಂದಿಷ್ಟು ಜನ BJP ಅಂತ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿನ ಜನರ ಅಭಿಪ್ರಾಯವನ್ನು ಕೇಳೋಣ, ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.